ಈಗ ಎಲ್ಲ ಎ ಕಂಪ್ನಿಗಳು ಇಂಡಿಯಾದಲ್ಲಿ ತಮ್ಮ ಪ್ಲಾನ್ಸ್ ಫ್ರೀ ಕೊಡ್ತಾ ಇದ್ದಾರೆ. ಪರ್ಪ್ಲೆಕ್ಸಿಟಿ ಹೇಳಿತ್ತು ಇಂಡಿಯಾದ ಯೂಸರ್ಸ್ಗೆ ಎ ಫ್ರೀ ಅಂತ. ಚಾಟ್ ಜಿಪಿಟಿ ಗೋ ಪ್ಲಾನ್ ಕೂಡ ಫ್ರೀ ಆಗಿದೆ. ಗೂಗಲ್ ಜಮ್ನೆ ಕೂಡ ಜಿಯೋ ಯೂಸರ್ಸ್ಗೆ ಫ್ರೀ ಕೊಡ್ತಾ ಇದ್ದಾರೆ. ಅಷ್ಟು ಜಾಸ್ತಿ ಕೈಂಡ್ನೆಸ್ ಇಂಡಿಯಾದವ್ರ ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲ ರೀಸನ್ ಇಂಡಿಯಾದ ಡಾಟಾ ಎ ಅಂದ್ರೆ ಸಿಂಪಲ್ ಗೇಮ್. ಜಾಸ್ತಿ ಡಾಟಾ ಸಿಕ್ಕಷ್ಟು, ಜಾಸ್ತಿ ವೆರೈಟೀಸ್ ಆಫ್ ಡಾಟಾ ಸಿಕ್ಕಷ್ಟು ಎಗೆ ಚೆನ್ನಾಗಿ ಟ್ರೈನಿಂಗ್ ಆಗುತ್ತೆ ಮತ್ತು ರಿಸಲ್ಟ್ ಸೂಪರ್ ಆಗುತ್ತೆ. ಇಂಡಿಯಾದಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳ್, ರೀಜನಲ್ ಲ್ಯಾಂಗ್ವೇಜಸ್ ಎಲ್ಲಾ ತರದ ಡಾಟಾ ಸಿಗುತ್ತೆ. ಸೆಕೆಂಡ್ ರೀಸನ್ ಇಂಡಿಯಾದ ಮೈಂಡ್ ಸೆಟ್ ಎ ಡಾಟಾ ಯೂಸ್ ಮಾಡೋದ್ರಲ್ಲಿ ನಾವು US ನಂತರ ನಂಬರ್ 2 ಸ್ಥಾನದಲ್ಲಿದ್ದೀವಿ. ಆದ್ರೆ ನಮ್ಮ ಮಾರ್ಕೆಟ್ ಪ್ರೈಸ್ ಸೆನ್ಸಿಟಿವ್ ಆಗಿದೆ. ಮನಿ ಕೇಳಿದ್ರೆ ದೂರ ಹೋಗ್ತೀವಿ, ಫ್ರೀ ಕೊಟ್ರೆ ತಗೊಳ್ತೀವಿ. ಅದಕ್ಕೆ ಕಂಪ್ನಿ ಹೇಳ್ತದೆ, ಸರಿ ಬ್ರದರ್, ಫಸ್ಟ್ ಫ್ರೀ ಕೊಡ್ತೀವಿ, ಸ್ಲೋಲಿ ನಿಮ್ಗೆ ಹ್ಯಾಬಿಟ್ ಮಾಡ್ತೀವಿ, ಆಮೇಲೆ ಎಲ್ಲ ಪೇಡ್ ಮಾಡ್ತೀವಿ, ಆಗ ನೀವು ಮನಿ ಕೊಡ್ತೀರಾ. ಜಿಯೋ ಹಾಗೆ ಮಾಡಿತ್ತು, ಫಸ್ಟ್ ಫ್ರೀ ಕೊಡ್ತು, ಆಮೇಲೆ ಚಾರ್ಜ್ ಮಾಡಿತ್ತು. ಈಗ ದಿನಕ್ಕೆ 80 ಕೋಟಿ ಪ್ರಾಫಿಟ್ ಮಾಡ್ತಾ ಇದೆ. ಸೊ ಓವರ್ ಆಲ್ ಎ ಫ್ರೀ ಕೊಡ್ತಾ ಇರೋದು ಚಾರಿಟಿ ಅಲ್ಲ, ಪ್ಯೂರ್ ಸ್ಟ್ರಾಟಜಿ ಆಗಿದೆ. ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಯಾವ ಎ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ.